ಹಲೋ ಫ್ರೆಂಡ್ಸ್, ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರುವ ಮೂವಿ 2015ರಲ್ಲಿ ರಿಲೀಸ್ ಆದ ಒಂದು ಬೆಸ್ಟ್ ಅಡ್ವೆಂಚರ್ ಮೂವಿ ಮ್ಯಾಡ್ ಮ್ಯಾಕ್ಸ್. ಇನ್ನೂ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಮ್ಮ ಚಾನಲಲ್ಲಿ ಮುಂದೆ ಬರುವಂಥ ಎಲ್ಲ ಮೂವಿಗಳ ಎಕ್ಸ್ಪ್ಲೇನ್ ವಿಡಿಯೋಗಳನ್ನು ನೋಡ್ಬೋದು. ಮೂವಿಯ ಆರಂಭದಲ್ಲಿ ನಮಗೆ ಮ್ಯಾಕ್ಸ್ ಅನ್ನೋವನ್ನು ತೋರಿಸಲಾಗುತ್ತೆ. ಅವನು ಒಂದು ಮರುಭೂಮಿಯಲ್ಲಿ ತನ್ನ ಕಾರಲ್ಲಿ ಇರ್ತಾನೆ. ನ್ಯೂಕ್ಲಿಯರ್ ವಾರಿಂದಾಗಿ ಭೂಮಿ ಸಂಪೂರ್ಣ ನಾಶವಾಗಿ ಕುಡಿಯಲು ನೀರಾಗಲಿ ಮರಗಿಡವಾಗಲಿ ಏನೂ ಉಳಿದಿರಲ್ಲ. ಮ್ಯಾಕ್ಸ್ ಒಂದು ಸೇಫ್ ಜಾಗವನ್ನು ಹುಡುಕುತ್ತಾ ಅಲ್ಲಿಂದ ಹೊರಡ್ತಾನೆ. ಆಗ ಅಲ್ಲಿಗೆ ಒಂದು ಸೈನಿಕರ ತಂಡ ಬರುತ್ತೆ. ಆ ಸೈನಿಕರ ತಂಡ ಮ್ಯಾಕ್ಸ್ ಗಾಡಿಯನ್ನು ಪಲ್ಟಿ ಮಾಡಿ ಅವನನ್ನು ಬಂಧಿಸಿಕೊಂಡು ತಮ್ಮ ಲೀಡರ್ ಇಮ್ಮೋರ್ಟಲ್ ಜೋ ಇರುವಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಅವನ ಬಾಡಿಯ ಮೇಲೆ ಅವನ ಬ್ಲಡ್ ಗ್ರೂಪ್ನ ಹಚ್ಚೆ ಹಾಕ್ತಾರೆ. ಇಮ್ಮೋರ್ಟಲ್ ಜೋ ಆ ಮರುಭೂಮಿಯಲ್ಲಿ ತುಂಬಾನೇ ಶಕ್ತಿಯುತವಾದ ನಾಯಕನಾಗಿದ್ದ. ಅವನ ಹತ್ತಿರ ದೊಡ್ಡ ಸೈನ್ಯ ಕೂಡ ಇತ್ತು. ಆ ಸೈನಿಕರನ್ನು ವಾರ್ ಬಾಯ್ಸ್ ಅಂತ ಕರಿತಾ ಇದ್ರು. ಮ್ಯಾಕ್ಸ್ನನ್ನು ಆ ವಾರ್ ಬಾಯ್ಸ್ಗಳಿಗೆ ಬ್ಲಡ್ ಡೋನರ್ ಆಗಿರಲು ಹಿಡ್ಕೊಂಡು ಬಂದಿದ್ರು. ಆ ಒಂದು ಮರುಭೂಮಿಯಲ್ಲಿ ಇಮ್ಮೋರ್ಟಲ್ ಜೋ ಹತ್ತಿರ ಮಾತ್ರ ನೀರಿತ್ತು. ಆದರೆ ಅಲ್ಲಿದ್ದ ಸಾವಿರಾರು ಜನರಿಗೆ ಅವನು ಸರಿಯಾಗಿ ನೀರು ಕೊಡ್ತಾ ಇರಲಿಲ್ಲ. ಇದರಿಂದ ಅಲ್ಲಿದ್ದ ಜನರಿಗೆ ಇಮ್ಮೋರ್ಟಲ್ ಜೋ ಬಗ್ಗೆ ಕೋಪ ಇತ್ತು. ಒಮ್ಮೆ ಇಮ್ಮೋರ್ಟಲ್ ಜೋ ತನ್ನ ಹತ್ತಿರ ಕೆಲಸಕ್ಕಿದ್ದ ಫಿರಿಯೋಸಾ ಅನ್ನೋಳನ್ನು ಸೈನಿಕರೊಂದಿಗೆ ಫ್ಯೂಯಲ್ ತರಲು ಕಳಿಸ್ತಾನೆ. ಆದರೆ ಫಿರಿಯೋಸಾ ಮಧ್ಯದಲ್ಲೇ ತನ್ನ ಗಾಡಿಯನ್ನು ಬೇರೆ ಕಡೆ ತಿರುಗಿಸ್ತಾಳೆ. ಇದು ಇಮ್ಮೋರ್ಟಲ್ ಜೋಗೆ ಗೊತ್ತಾಗುತ್ತೆ. ತಕ್ಷಣ ಅವನು ಒಂದು ಸೀಕ್ರೆಟ್ ರೂಮ್ಗೆ ಹೋಗ್ತಾನೆ. ಅಲ್ಲಿ ಅವನು 5 ಹುಡುಗಿಯರನ್ನು ಕೂಡಿ ಹಾಕಿಟ್ಟಿದ್ದ, ಅವರಿಂದ ತನ್ನ ವಂಶವನ್ನು ಬೆಳೆಸಬೇಕು ಅಂತ. ಆದರೆ ಅಲ್ಲಿ ಆ ಹುಡುಗಿಯರು ಇರಲ್ಲ. ಆಗ ಅವನಿಗೆ ಗೊತ್ತಾಗುತ್ತೆ ಫಿರಿಯೋಸಾ ಅವರೆಲ್ಲರನ್ನು ಕರ್ಕೊಂಡು ಹೋಗಿದ್ದಾಳೆ ಅಂತ. ತಕ್ಷಣ ಅವನು ತನ್ನ ಸೈನಿಕರಾದ ವಾರ್ ಬಾಯ್ಸ್ಗಳನ್ನು ಕರ್ಕೊಂಡು ಯುದ್ಧಕ್ಕೆ ಹೋಗ್ತಾನೆ. ಅದರಲ್ಲಿ ಒಬ್ಬ ವಾರ್ ಬಾಯ್ ನಕ್ಸ್ ಅನ್ನುವನು ಮ್ಯಾಕ್ಸ್ ಅನ್ನು ಬ್ಲಡ್ ಬ್ಯಾಂಕ್ ಆಗಿ ಗಾಡಿಯ ಮುಂದೆ ಕಟ್ಟಿಕೊಂಡು ಯುದ್ಧಕ್ಕೆ ಹೋಗ್ತಾನೆ. ಮೊದಲಿಗೆ ಫಿರಿಯೋಸಾಗೆ ಗಿಡ್ ಗ್ಯಾಂಗ್ ಅನ್ನುವ ಒಂದು ಸೈನ್ಯ ಅಟ್ಯಾಕ್ ಮಾಡುತ್ತೆ. ಅವರೊಂದಿಗೆ ಹೋರಾಡ್ತಾ ಇರುವಾಗಲೇ ಇಮ್ಮೋರ್ಟಲ್ ಜೋ ಸೈನ್ಯ ಬರುತ್ತೆ. ಮೊದಲು ಅವರು ಗಿಡ್ ಗ್ಯಾಂಗ್ನ ಸೈನ್ಯವನ್ನು ಹೊಡೆದಾಕ್ತಾರೆ. ಇನ್ನೇನು ಫಿರಿಯೋಸಾ ಸೈನ್ಯವನ್ನು ಹಿಡಿಯಬೇಕೆನ್ನುವಷ್ಟರಲ್ಲಿ ಅಲ್ಲಿಗೆ ಒಂದು ದೊಡ್ಡ ತೂಫಾನ್ ಬರುತ್ತೆ. ಫಿರಿಯೋಸಾ ತಕ್ಷಣ ತನ್ನ ಗಾಡಿಯನ್ನು ಆ ತೂಫಾನ್ ಒಳಗೆ ತಕೊಂಡು ಹೋಗ್ತಾಳೆ. ಆಗ ವಾರ್ ಬಾಯ್ ನಕ್ಸ್ ಕೂಡ ತನ್ನ ಗಾಡಿಯನ್ನು ಆ ತೂಫಾನ್ ಒಳಗೆ ತಕೊಂಡು ಹೋಗಿ ಫಿರಿಯೋಸಾ ಗಾಡಿಯ ಹಿಂದೆ ಬರ್ತಾನೆ. ಹತ್ತಿರ ಬರ್ತಿದ್ದ ಹಾಗೆ ನಕ್ಸ್ ತನ್ನ ಗಾಡಿಯೊಳಗೆ ಪೆಟ್ರೋಲ್ ಹಾಕಿ ಬೆಂಕಿ ಹತ್ತಿಸಿ ಫಿರಿಯೋಸಾ ಗಾಡಿಗೆ ಡಿಕ್ಕಿ ಹೊಡಿಸಿ ಅವರನ್ನು ಸಾಯಿಸುವ ಪ್ಲಾನ್ ಮಾಡ್ತಾನೆ. ಆದರೆ ಇನ್ನೇನು ಗಾಡಿಗೆ ಬೆಂಕಿ ಹಚ್ಚಬೇಕು ಅನ್ನೋಷ್ಟರಲ್ಲಿ ಮ್ಯಾಕ್ಸ್ ಬಂದು ತಡಿತಾನೆ. ಇಬ್ಬರ ನಡುವಿನ ಹೊಡೆದಾಟದಲ್ಲಿ ಅವರಿದ್ದ ಗಾಡಿ ಪಲ್ಟಿಯಾಗುತ್ತೆ. ಮರುದಿವಸ ಮ್ಯಾಕ್ಸ್ ಎದ್ದು ನೋಡುವಾಗ ತುಫಾನ್ ಶಾಂತವಾಗಿರುತ್ತೆ. ಮ್ಯಾಕ್ಸ್ ತನಗೆ ಕಟ್ಟಿದ ಚೈನ್ ಬಿಡಿಸಿಕೊಂಡು ಹೋಗಲು ಟ್ರೈ ಮಾಡ್ತಾನೆ. ಆದರೆ ಆ ನಕ್ಸ್ಗೆ ಆ ಚೈನ್ ಕನೆಕ್ಟ್ ಆದ್ದರಿಂದ ಅವನನ್ನು ಎತ್ತಿಕೊಂಡೇ ಅಲ್ಲಿಂದ ಹೋಗ್ತಾನೆ. ದಾರಿ ಮಧ್ಯದಲ್ಲಿ ಅವನಿಗೆ ಫಿರಿಯೋಸಾಳ ಟ್ರಕ್ ಸಿಗುತ್ತೆ. ಅಲ್ಲಿ ಇಮ್ಮೋರ್ಟಲ್ ಜೋನ ಪತ್ನಿಯರು ಕೂಡ ಇರ್ತಾರೆ. ಮ್ಯಾಕ್ಸ್ ತನ್ನ ಹತ್ತಿರದ ಗನ್ನಿಂದ ಅವರೆಲ್ಲ ಹೆದರಿಸಿ ಒಬ್ಬನೇ ಟ್ರಕ್ ಅನ್ನು ಹಿಡ್ಕೊಂಡು ಅಲ್ಲಿಂದ ಹೋಗ್ತಾನೆ. ಆದರೆ ಸ್ವಲ್ಪ ದೂರ ಹೋಗ್ತಾ ಇದ್ದಾಗೆ ಟ್ರಕ್ ನಿಲ್ಲುತ್ತೆ. ಆಗ ಅಲ್ಲಿಗೆ ಫಿರಿಯೋಸಾ ಮತ್ತು ಜೋನ ಪತ್ನಿಯರು ಬರ್ತಾರೆ. ಬೇರೆ ದಾರಿ ಇಲ್ಲದೆ ಫಿರಿಯೋಸಾ ಮತ್ತು ಅವರನ್ನು ಟ್ರಕ್ಕಲ್ಲಿ ಕೂರಿಸಿಕೊಂಡು ಮ್ಯಾಕ್ಸ್ ಅಲ್ಲಿಂದ ಹೊರಡ್ತಾನೆ. ವಾರ್ ಬಾಯ್ನು ಕೂಡ ಓಡಿ ಬಂದು ಟ್ರಕ್ ಅನ್ನು ಹತ್ತಿಕೊಳ್ತಾನೆ. ಸ್ವಲ್ಪ ದೂರ ಹೋಗ್ತಿದ್ದಾಗೆ ಅವನು ಡ್ರೈವ್ ಮಾಡ್ತಿದ್ದ ಫಿರಿಯೋಸಾ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆದರೆ ಅಲ್ಲಿದ್ದವರು ಅವನನ್ನು ಹಿಡ್ಕೊಂಡು ಟ್ರಕ್ಕಿಂದ ಹೊರಗೆ ಹಾಕ್ತಾರೆ. ಇದಾದ ನಂತರ ಮತ್ತೆ ಇಮ್ಮೋರ್ಟಲ್ ಜೋನ ಸೈನ್ಯ ಇವರ ಮೇಲೆ ಅಟ್ಯಾಕ್ ಮಾಡುತ್ತೆ. ಇಮ್ಮೋರ್ಟಲ್ ಜೋ ಮ್ಯಾಕ್ಸ್ ಇದ್ದ ಟ್ರಕ್ ಮೇಲೆ ಶೂಟ್ ಮಾಡಲಿಕ್ಕೆ ಹೋಗ್ತಾನೆ. ಆದರೆ ಇಲ್ಲಿ ಅವನ ಪತ್ನಿಯರು ಇರೋದನ್ನು ನೋಡಿ ಸುಮ್ಮನಾಗ್ತಾನೆ. ಇದಾದ ನಂತರ ನಕ್ಸ್ನನ್ನು ಅವನ ಮೇಲೆ ದಾಳಿ ಮಾಡುವುದಕ್ಕೆ ಕಳಿಸ್ತಾನೆ. ಆದರೆ ನಕ್ಸ್ ಕೂಡ ಇದರಲ್ಲಿ ಯಶಸ್ವಿ ಆಗಲ್ಲ. ಇದಾದ ನಂತರ ಇಮ್ಮೋರ್ಟಲ್ ಜೋ ತನ್ನ ಗಾಡಿಯನ್ನು ಮ್ಯಾಕ್ಸ್ ಇರುವ ಗಾಡಿ ಎದುರಿಗೆ ತಗೊಂಡು ಹೋಗ್ತಾನೆ. ಅಲ್ಲಿಂದ ಅವನು ಒಂದು ಕೇಬಲ್ ಮೂಲಕ ಮ್ಯಾಕ್ಸ್ ಇರುವ ಗಾಡಿಯ ಸ್ಟೇರಿಂಗ್ ಅನ್ನು ಕಿತ್ತುಕೊಳ್ಳಲು ಟ್ರೈ ಮಾಡ್ತಾನೆ. ಆಗ ಅಲ್ಲಿದ್ದ ಇಮ್ಮೋರ್ಟಲ್ ಜೋನ ಪತ್ನಿಯರಲ್ಲಿ ಒಬ್ಬಳು ಆ ಕೇಬಲ್ ಅನ್ನು ಕಟ್ ಮಾಡಲಿಕ್ಕೆ ಹೋಗ್ತಾಳೆ. ಆಗ ಅಲ್ಲಿದ್ದ ಬಂಡೆಗೆ ಟ್ರಕ್ ಹೊಡೆದಿದ್ದರಿಂದ ಅವಳು ಕೆಳಗೆ ಬೀಳ್ತಾಳೆ. ಕೆಳಗೆ ಬಿದ್ದವಳನ್ನು ತಪ್ಪಿಸಲು ಹೋಗಿ ಇಮ್ಮೋರ್ಟಲ್ ಜೋ ಗಾಡಿ ಪಲ್ಟಿಯಾಗುತ್ತೆ. ಕೆಳಗೆ ಬಿದ್ದ ಇಮ್ಮೋರ್ಟಲ್ ಜೋನ ಪತ್ನಿ ಸಾವಿಗೀಡಾಗ್ತಾಳೆ. ಮ್ಯಾಕ್ಸ್ ಟ್ರಕ್ ಒಳಗೆ ಇದ್ದ ಒಬ್ಬಳಿಗೆ ಟ್ರಕ್ನ ಹಿಂಬದಿಯಲ್ಲಿ ನಕ್ಸ್ ಸಿಗ್ತಾನೆ. ಅವಳು ಅವನನ್ನು ಮನವೊಲಿಸಿ ತಮ್ಮ ಕಡೆ ಬರುವ ಹಾಗೆ ಮಾಡ್ತಾಳೆ. ಸ್ವಲ್ಪ ಹೊತ್ತಲ್ಲಿ ಅವರಿಗೊಂದು ಕೆಸರಿರುವ ಪ್ರದೇಶ ಕೂಡ ಸಿಗುತ್ತೆ. ಫಿರಿಯೋಸಾಳ ಪ್ರಮುಖ ಗುರಿ ತಾನು ಹುಟ್ಟಿ ಬೆಳೆದ ನೀರು ಹಸಿರು ವಾತಾವರಣ ಇರುವ ಪ್ರದೇಶಕ್ಕೆ ಹೋಗುವುದಾಗಿತ್ತು. ಮುಂದೆ ಹೋಗ್ತಿದ್ದಾಗೆ ಅವರಿಗೆ ಒಂದು ಟವರ್ ಸಿಗುತ್ತೆ. ಅಲ್ಲಿ ಒಂದಿಷ್ಟು ಜನ ಮಹಿಳೆಯರು ಇರ್ತಾರೆ. ಫಿರಿಯೋಸಾ ಅವರ ಹತ್ತಿರ ತನ್ನ ಬಗ್ಗೆ ಹೇಳ್ತಾರೆ. ಹಾಗೆ ಹಸಿರಿರುವ ಪ್ರದೇಶದ ಬಗ್ಗೆ ಕೇಳ್ತಾಳೆ. ಆಗ ಅಲ್ಲಿದ್ದವರು ಹೇಳ್ತಾರೆ, ನೀವು ಈಗ ಬಂದ ಕೆಸರಿನ ಪ್ರದೇಶನೇ ಅದು.
ಈಗ ಅದು ವಾಸಿಸಲು ಯೋಗ್ಯವಾಗಿಲ್ಲ ಅಂತ ಹೇಳ್ತಾಳೆ. ಇದನ್ನು ಕೇಳಿ ಫಿರಿಯೋಸಾಗೆ ಶಾಕ್ ಆಗುತ್ತೆ. ಇದಾದ ನಂತರ ಫಿರಿಯೋಸ ಮತ್ತು ಅಲ್ಲಿದ್ದವರು ಸೇರಿ ಖಾಲಿಯಾಗಿರುವ ಸಮುದ್ರ ಕಡೆ ಹೋಗುವ ತೀರ್ಮಾನ ಮಾಡ್ತಾರೆ. ಆದರೆ ಮ್ಯಾಕ್ಸ್ ಮಾತ್ರ ಬೇರೆ ದಾರಿಯಲ್ಲಿ ಹೋಗುವ ತೀರ್ಮಾನ ಮಾಡ್ತಾನೆ. ಆದರೆ ಸ್ವಲ್ಪ ಹೊತ್ತಲ್ಲಿ ಅವನಿಗೆ ಒಂದು ವಿಷನ್ ಬರುತ್ತೆ. ಇದರಿಂದ ಅವನು ಫಿರಿಯೋಸ ಮತ್ತು ಎಲ್ಲರನ್ನು ಮನವೊಲಿಸಿ ಮತ್ತೆ ಇಮ್ಮೋರ್ಟಲ್ ಜೋನ್ನ ಕೋಟೆಗೆ ಹೋಗುವ ತೀರ್ಮಾನ ಮಾಡ್ತಾರೆ. ಯಾಕಂದ್ರೆ ಅಲ್ಲಿ ನೀರು ಹಸಿರು ಎಲ್ಲ ಇತ್ತು. ಮ್ಯಾಕ್ಸ್ ಮತ್ತು ಫಿರಿಯೋಸ ಟೀಮ್ ರಿಟರ್ನ್ ಬರ್ತಾ ಇರುವುದನ್ನು ನೋಡಿದ ಇಮ್ಮೋರ್ಟಲ್ ಜೋಗೆ ಅವರು ತನ್ನ ಕೋಟೆಯ ಮೇಲೆ ದಾಳಿ ಮಾಡಲು ಬರ್ತಾ ಇದ್ದಾರೆ ಅಂತ ಗೊತ್ತಾಗಿತ್ತು. ತಕ್ಷಣ ಅವನ ಸೇನೆ ಮ್ಯಾಕ್ಸ್ ಮತ್ತು ಫಿರಿಯೋಸರ ವಾಹನ ಮೇಲೆ ದಾಳಿ ಮಾಡ್ತಾರೆ. ಎರಡೂ ಕಡೆಯವರ ನಡುವೆ ದೊಡ್ಡದಾಗಿ ಕಾಳಗ ನಡೆಯುತ್ತೆ. ಫಿರಿಯೋಸ ಪ್ಲಾನ್ ಮಾಡಿ ಇಮ್ಮೋರ್ಟಲ್ ಜೋನನ್ನು ಸಾಯಿಸ್ತಾಳೆ. ಆದರೆ ಇದರಿಂದ ಅವಳಿಗೆ ಗಂಭೀರ ಗಾಯವಾಗಿ ಪ್ರಜ್ಞೆ ತಪ್ಪುತ್ತೆ. ಮ್ಯಾಕ್ಸ್ ತನ್ನ ರಕ್ತ ಕೊಟ್ಟು ಅವಳನ್ನು ಬದುಕಿಸ್ತಾನೆ. ಇದಾದ ನಂತರ ಅವರು ಇಮ್ಮೋರ್ಟಲ್ ಜೋನ್ನ ಕೋಟೆಗೆ ಬರ್ತಾರೆ. ಹಾಗೆ ಇಮ್ಮೋರ್ಟಲ್ ಜೋನ ಸಾವನ್ನಪ್ಪಿರುವುದನ್ನು ತಿಳಿಸ್ತಾರೆ. ಇದರಿಂದ ಅಲ್ಲಿದ್ದ ಜನರಿಗೆ ತುಂಬಾ ಖುಷಿಯಾಗುತ್ತೆ. ಹಾಗೆ ಅಲ್ಲಿನ ಮುಂದಿನ ನಾಯಕರಾಗಿ ಫಿರಿಯೋಸವನ್ನು ಆಯ್ಕೆ ಮಾಡಲಾಗುತ್ತೆ. ತಕ್ಷಣ ಜನರೆಲ್ಲರಿಗೂ ಬೇಕಾದಷ್ಟು ನೀರನ್ನು ಬಿಡಲಾಗುತ್ತೆ. ಮ್ಯಾಕ್ಸ್ ತನ್ನ ಕೆಲಸ ಮುಗಿದಿದ್ದರಿಂದ ಅಲ್ಲಿಂದ ಹೊರಡ್ತಾನೆ. ಅಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.